ಹಲೋ ಗುರು, ಬೆಳಗಿನ ಎಲ್ಲರಿಗೂ ಶುಭೋದಯ. ಬೆಳಗ್ಗೆ ಎದ್ದು ಕಾಲೇಜ್ ಕಡೆಗೆ ಹೊರಟೆ. ಕಾಲೇಜ್ ಕಡೆಯಿಂದ ಮಾಸ್ಟ್ರುಗಳೇ ಬಂದಿಲ್ಲ ಗುರು. ನಾವು ಬಂದ ಮಾಸ್ಟ್ರು ಬರಲ್ಲ, ಮಾಸ್ಟ್ರುಗಳು ಬಂದ ನಾವು ಹೋಗಲ್ಲ. ಇದೇ ಪರಿಸ್ಥಿತಿ ಆಯ್ತು ಗುರು ನಮ್ಮ ಬಾಳು. ಏನಿಲ್ಲ ನಂಗೆ ಕಂಡು ಇನ್ನೊಂದು ಕಡೆ ಕಾಲು ಹೋಗಿ ಕುಂತ್ಕೊಂಡು ಮತ್ತೆ ಕಾಲೇಜ್ ಕಡೆಗೆ ಬಂದ್ವಿ. ಮತ್ತೆ ಕಾಲೇಜ್ ಕಡೆಗೆ ಬಂದಾಗ ಇವತ್ತೇನೂ ಇಲ್ಲ. ಸಂವಿಧಾನದಿದು ದಿನಾಚರಣೆ ಅಂತ ಅಲ್ಲಿ ಸಂವಿಧಾನದಿದು ಅಂತ ಸೆಮಿನಾರಿಗೆ ಕರ್ಕೊಂಡು ಹೋದ್ರು. ಅಲ್ಲೋಗಿ ನೋಡ್ಕೊಂಡು ಭಾಷಣ ಬಿದ್ದಿದ್ದು ನಮ್ಗೆ ಕೇಳಿ ಈ ವಯ್ಯ ಕೂತ್ಕೊಂಡ್ರೆ ಭಾಷಣ 11 ಗಂಟೆ 1 ಅವರ್ ಬಿಡಲ್ಲ, 12 ಗಂಟೆ ತನಕ ಬಿಗ್ದ. ಆಮ್ಯಾಕೆ ಅಲ್ಲಿಂದ ನೋಡ್ಕೊಂಡು ಹುಡುಗರು ಎಲ್ಲ ಫುಲ್ ಬೆಂಚ್ ಗುರು. ಎಂದು ಹೋಗ್ದಾರು ನಮ್ಮ ಕ್ಲಾಸಿಗೆ ಮಾತ್ರ ಬರಲಿಲ್ಲ ಅಂದರು, ಪಾಠ ಇದು ಭಾಷಣಕ್ಕೆ ಮಾತ್ರ ಬಂದೇ ಬರ್ತಾರೆ. ಏನಾರ ಅಲ್ಟೆ ಹೊಡ್ಕೊಂಡು ಕೂತ್ಕೊಬೋದು ಅಂತ. 75ನೇ ಸಂವಿಧಾನ ದಿನಾಚರಣೆ ಇದು. ನೇಮ್ ಗುರು ನಮ್ಮ ಪಕ್ಕದಾಗ ಕೂತ್ಕೊಂಡಾರ. ನೋಡಿ ಕೊನೆಗೆ ಫೋನ್ ನೋಡ್ಕೊಂಡು ಆರಾಮ ಕೂತ್ಕೊಂಡ್ರು ಗುರು. ಕೊನೆ ಮತ್ತೆ ಕಾಲೇಜ್ ಕಡೆ ನಾವು ನೋಡಿವಿ. ಮತ್ತೆ ಕೂತ್ಕೊಂಡು ಎದ್ದು ಫೋನ್ ನೋಡೋಕೆ ಕುಂತಿದ್ದು. ಮತ್ತೆ ಗುರು ಇವಯ್ಯ ಭಾಷಣ ಕೇಳ್ಕೊಂಡು ಕೇಳಿ ಸುಸ್ತಾತು. ಮತ್ತೆ ಇನ್ನೊಂದು ಯಾವುದೋ ಒಂದು ಹುಡುಗಿ ಎದ್ದು ಬಿಡ್ತು ಗುರು. ಮತ್ತೆ ಅದು ಭಾಷಣ ಬಿಗ್ದು. ಅದು ಇವರು ಬರಬೇಕು ಹೇಳೋದು ಬರೇ ಇದೆ ಗುರು ನಮ್ಮ ಕಾಲೇಜಲ್ಲಿ. ಅದು ಕೇಳ್ಕೊಂಡು ನಾವು ಎದ್ದು ಹೋಗೋರು ಇವತ್ತು ಹೋಗಿ ಅದ್ರೊಳಗೆ ಗುರು ಕೇಳ್ಕೊಂಡು ಮತ್ತೆ ಅದೇನವ ಸನ್ಮಾನ ಮಾಡ್ಬೇಕಂತೆ. ಅವ್ರು ಯಾರೋ ಎಲ್ಲಿಂದ ಬಂದವರಂತೆ, ಅಲ್ಲಿಂದ ಸನ್ಮಾನ ಮಾಡಿ ಇವನಿಗೆ ಸುಮ್ಮನೆ 50 ರೂಪಾಯಿಂದ ಹಾರ ಬೇಕಾಗೋರು ಖರ್ಚು ಮಾಡ್ಕೊಂಡು ಅದೇ ಹುಡ್ಗರಿಗೆ ಏನಾರು ಕೊಟ್ಟಿದ್ರೆ ಬೇಡ ಅಂತಿದ್ರ. ಮತ್ತು ಹಿಂಗೆ ಸನ್ಮಾನ ಮಾಡಿರು. ಆ ಸನ್ಮಾನ ನೋಡ್ಕೊಂಡು ನಾವು ಮತ್ತೆ ಗುರು ಸನ್ಮಾನ ನೋಡ್ಕೊಂಡು ಸನ್ಮಾನ ನೋಡಿ ಈಗ ನಾವು ಸೆಕೆಂಡ್ ಇಯರ್ಗೆ ಹೋದಾಗಲಿಂದ ನೋಡ್ತೀವಿ ಯಾರೋ ಹೊಸಬ್ರು ಮಾಸ್ಟ್ರುಗಳು ಬಂದ್ಬಿಟ್ಟಾರೆ. ನಮ್ಗೆ ಇವ್ರು ಹೇಳ್ದು ಅರ್ಥ ಅಲ್ಲ, ನಾವು ಬಿಡೋಲ್ಲ. ಇವ್ರೇನೋ ಭಾಷಣ ಬೇಕಂತ್ಕೊಂಡ್ರು ಗುರು. ಸನ್ಮಾನ ಮಾಡಿ ಒಂದು ಫೋಟೋ ತಕ್ಕೊಂಡು ಬರೇ ನಾವು ಫೋಟೋ ಎಷ್ಟು ಶೋಕಿ, ಸುಮ್ಮನೆ ನೋಡೋಕ್ಕೋಸ್ಕರ ನಾವು ಬಂದಿದ್ವಿ ಅಂತ ಒಂದು ಫೋಟೋ ತಗೊಂಡ್ರು. ನೋಡೋಕ್ಕೆ ಫೋಟೋ ತಗೊಂಡ್ರಲ್ಲ ಅಂತ ನಾವು ನೋಡ್ಕೊಂಡು ಕುಂತಿದ್ದು. ಕೊನೆ ಮತ್ತೆ ನಮ್ಮ ಪ್ರಿನ್ಸಿಪಾಲು ನೋಡಿರಿ, ನಮ್ಮ ಪ್ರಿನ್ಸಿಪಾಲ್ ಭಾಷಣ ಬಗೀತಿರೋದು ನೋಡಿ. ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಇವರೇ ಅಂತೆ. ಇನ್ನೊಬ್ರಿದ್ರು ಅವ್ನು ಮೋಸ ಸ್ಟ್ರೇಟ್ ಹಂಗರು. ಅಯ್ಯೋ ಬಿಟ್ಟು ಕೇಳ್ತೀರಾ ಇವೆಲ್ಲ ಮುಗಿಸ್ಕೊಂಡು ಮತ್ತೆ ಕೊನೆ ಸೀದಾವ ಎದ್ದು ಹೊಟ್ಟೆಗರು ಅಲ್ಲಿ ಕಾಲೇಜಿಲ್ಲ. ಅದಕ್ಕೆ ಸೀದಾ ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದು ನಮ್ದೊಂಚೂರು ಅಂದಿಕೆರೆ ನಾನು ಫಾರಮ್ ಇಸ್ಕೊಂಬರ್ಬೇಕು ವಾಪಸ್ ಫಾರಮ್ಮ. ಅಲ್ಲಿಗೆ ಅಂದಿನಕೆರೆಗೆ ಹೋದೆ. ಅಂದಿನಕೆರೆಯಲ್ಲಿ ಮತ್ತೆ ಅಲ್ಲಿ ಹೋಗ್ತಂಗೆ ಗುರು ಅರ್ಧ ಗಂಟೆ ಕೆಲಸ ಅಷ್ಟೇ. ಅಲ್ಲಿ ಹೋಗಿ ಇಸ್ಕೊಂಡು ಸೀದಾ ಮತ್ತೆ ವಾಪಸ್ಸು ಹೊರಟೆ ಮನೆ ಕಡೆಗೆ. ಮತ್ತು ಮನೆ ಕಡೆಗೆ ಹೊರಟು ಅಲ್ಲಿಂದ ನಮ್ಮದು ಸ್ವರಾಜ್ ಒಂದು ಗಾಡಿದು ಬ್ಯಾಟ್ರಿ ಹೋಯ್ತು, ಕೊಟ್ಟು ಬಂದಿದ್ವಿ. ಅದು ನೋಡೋಣ ಅಂತ ಇಸ್ಕೊಂಬರಕ್ಕೆ ಹೋಯ್ದ್ವಿ. ಬ್ಯಾಟ್ರಿ ಅದು ಇಸ್ಕೊಂಡು ಅದು ಎಕ್ಸೈಡ್ ಬ್ಯಾಟ್ರಿ. ಮತ್ತು ನಮ್ಮ ಚಿನ್ನಹಳ್ಳಿ ಸುರೇಶ್ ಬಾಬುದು ಫಂಕ್ಷನ್ ಇತ್ತು ಇವತ್ತು. ಮತ್ತು ಅಲ್ಲಿ ಫಂಕ್ಷನ್ ಎಲ್ಲ ನೋಡ್ಕೊಂಡು ಅಲ್ಲಿ ಲೈಟಿಂಗ್ಸು ಸೂಪರ್ಗಳು ಇಂದ ಮತ್ತೆ ಲೈಟಿಂಗ್ಸ್ ನೋಡ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಮನೆ ಕಡೆಗೆ ಬರ್ಬೇಕಾದ್ರೆ ನೋಡಿ ಇವರು ಇನ್ನು ಚಿನ್ನಹಳ್ಳಿ ತಿರುವು ಆಪೋಸಿಟ್ಟು ಅಲ್ಲೇ ಮನೆ ಕಡೆ ಐತೆ ನೋಡಿ. ಅದು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿಂದ ಸೀದವ ಮತ್ತು ಮನೆ ಕಡೆ ಬರ್ಬೇಕಾದ್ರೆ ನೋಡಿ ಸಖತ್ತು ಇದು ಚಿನ್ನಹಳ್ಳಿ ಸಖತ್ ಟ್ರಾಫಿಕ್ ಇರುತ್ತೆ ಸಂಜೆ ಹೊತ್ತು. ಅಲ್ಲಿಂದ ನೋಡ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಗುರು. ಈಗ ಅಲ್ಲಿಂದ ಚಿನ್ನಹಳ್ಳಿ ಕಡೆಯಿಂದ ಬಂದು ಸೀದಾ ಮನೆಗೆ ಬಂದು ಇಷ್ಟೇ ಇವತ್ತಿನಿಲ್ಲ ಬಂದು ನಾಳೆ